ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎನ್ ಸಿ ಆರ್ ಟಿ ಹಿಸ್ಟ್ರಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ 6th ಮತ್ತು 7th ಹಿಸ್ಟ್ರಿಯನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇವತ್ತು 8th ಎನ್ ಸಿ ಆರ್ ಟಿ ಹಿಸ್ಟ್ರಿಯನ್ನು ನೋಡಲಿಕ್ಕಿದ್ದೇವೆ. ಚಾಪ್ಟರ್ 1 ಈ ವಿಡಿಯೋದಲ್ಲಿ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಚಾಪ್ಟರ್ 2 ಡಿಸ್ಕಸ್ ಮಾಡೋಣ. ಬೇಸಿಕಲಿ ನಾವು ನಿಧಾನವಾಗಿ 6th ಏನ್ಷಿಯಂಟ್ ಅಂತಂದರೆ ಏನು ಓವರ್ ಆಲ್ ಆಗಿ ತಿಳ್ಕೊಂಡಿದ್ದೀವಿ. ಮನುಷ್ಯನ ಉಗಮ ಹೇಗೆ, ಬೆಳವಣಿಗೆ, ಆಮೇಲೆ ಅದನ್ನು ಹೇಗೆ ಇವಾಲ್ಯೂಷನ್ ಆಯಿತು ಕೇಳಿದ್ದೀವಿ, ನೋಡ್ಕೊಂಡು ತಿಳ್ಕೊಳ್ತಾ ಇದ್ದೀವಿ. ಆಮೇಲೆ ಮೀಡಿಯಲ್ ಟೈಮಲ್ಲಿ ಯಾವ ಥರ ಹಿಸ್ಟ್ರಿ ಡೆವಲಪ್ ಆಯಿತು, ರಾಜ ಮಹಾರಾಜರು, ಉತ್ತರ ಕಾಲ, ವರ್ಧನ, ಹೀಗೆ ಹಲವಾರು ವಿಷಯ ಓವರ್ ಆಲ್ ಆಗಿ ನೋಡಿದ್ದೇವೆ. 8th ಜಾಸ್ತಿ ಫೋಕಸ್ ಮಾಡೋದು ಮಾಡರ್ನ್ ಹಿಸ್ಟ್ರಿ ಮೇಲೆ. ಹಾಗಾಗಿ ಸಿಂಪಲ್ ಆಗಿದೆ, ಈಸಿಯಾಗಿದೆ. ಥೀಮ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನಾನು ಡಿಸ್ಕಸ್ ಮಾಡ್ತೇನೆ. ಅಂದರೆ ನೀವು ಹಿಸ್ಟ್ರಿಯನ್ನು ಎನ್ ಸಿ ಆರ್ ಟಿಯಿಂದ ಒಂದು ಸಾರಿ ಓದಲೇಬೇಕು. ಭಾಳ ಚೆನ್ನಾಗಿದೆ, ಚಾಪ್ಟರ್ಸ್ಗಳು ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಸಾಧ್ಯ ಆದರೆ ಒಂದು ಬುಕ್ ಅಥವಾ ಇ ಬುಕ್ PDF ಆದರೂ ಸಿಗುತ್ತೆ, ಯಾವುದು ಸರಿ ಅನಿಸುತ್ತೆ ಅದನ್ನು ತೆಗೆದುಕೊಂಡು ಒಂದು ಸಾರಿ ಓದಿ. ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ, ರೈಟಿಂಗ್ ಸ್ಟೈಲ್ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಎನ್ ಸಿ ಆರ್ ಟಿ ಎಷ್ಟು ಓದ್ತಿರೋ ಅಷ್ಟು ಒಳ್ಳೆಯದು. ಕಾನ್ಸೆಪ್ಚುವಲ್ ಕ್ಲಾರಿಟಿ ನಿಮಗೆ ಇಲ್ಲಿ ಸಿಗುತ್ತೆ. ಓವರ್ ಆಲ್ ಆಗಿ ಈ ಚಾಪ್ಟರ್ನಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾನು ಡಿಸ್ಕಸ್ ಮಾಡಿರ್ತೇನೆ. ಯಾಕಂದರೆ ಇರುವ ಸಮಯದಲ್ಲಿ ಪ್ರತಿಯೊಂದನ್ನು ಸಹ ನಾವು ವರ್ಡ್ ಟು ವರ್ಡ್ ಹೇಳಲಿಕ್ಕಂತೂ ಆಗೋದಿಲ್ಲ. ಮತ್ತು ವರ್ಡ್ ಟು ವರ್ಡ್ ಹೇಳಲಿಕ್ಕೆ ಇದು ನೀವು 6th 7th ಇರೋರಲ್ಲ. ಹಾಗಾಗಿ ನಮಗೆ ಆ ಒಂದು ಕೆಪಾಸಿಟಿ ಇದ್ದರೆ ಮಾತ್ರ UPSC ಕಡೆ ಗಮನ ಕೊಡಬಹುದು ಅಲ್ವಾ. ಎನ್ ಸಿ ಆರ್ ಟಿ ಬುಕ್ಗಳನ್ನು ಓದ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಪ್ರಯತ್ನ ಮಾಡಿದರೆ UPSCಗೆ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಶಬ್ದನೂ ಬೇರೆಯವರೇ ಬಂದು ಕಲಿಸಬೇಕು ಅಂತಂದರೆ ಸ್ವಲ್ಪ ಟೈಮು ಇನ್ನೊಂದು 2-3 ವರ್ಷ ಹೆಚ್ಚು ಬೇಕಾಗಬಹುದು. ನಿಮ್ಗೆ ಬಿಟ್ಟಿದ್ದು ಅದು. ಓದೋದು ಬರೆಯೋದು ಬಹಳ ಇಂಪಾರ್ಟೆಂಟು. ತಪ್ಸ್ಕೋಬೇಡಿ, ಎಸ್ಕೇಪ್ ಆಗಬೇಡಿ, ಅದರಿಂದ ಆಲಸ್ಯಗಳಾಗಬೇಡಿ. ಸೊ ಸ್ಟಾರ್ಟ್ ಮಾಡೋಣ. ಹಿಸ್ಟ್ರಿ ಚಾಪ್ಟರ್ 1, ಕ್ಲಾಸ್ 8 ಚಾಪ್ಟರ್ 1, ಹೌ, ವೆನ್ ಆ್ಯಂಡ್ ವೇರ್. ಇದೇ ಥರ ಟೈಟಲನ್ನು ಮೊದಲೊಂದು ಸಾರಿ ನೋಡಿ ನೆನಪಿದೆಯಾ? ಕ್ಲಾಸ್ 6th ಫಸ್ಟ್ ಚಾಪ್ಟ್ರು ವಾಟ್, ವೆನ್, ಅದೇ ಥರ ಶುರುವಾಗಿತ್ತು. ಆಗಲೂ ಸಹ ಇಂಥದ್ದೇ ಟೈಟಲನ್ನು ನೋಡಿದ್ವಿ. ಆದರೆ ಇಲ್ಲಿ ಇವರು ಕ್ವಶನ್ ಮಾಡ್ತಾ ಇರೋದು ಮಾಡರ್ನ್ ಹಿಸ್ಟ್ರಿ ಬಗ್ಗೆ. ಆವಾಗ ನಾವು ಏನ್ಷಿಯಂಟ್ ಟೈಮ್ನ ಬಗ್ಗೆ 6th ನೋಡಿದ್ವಿ. ಇಲ್ಲಿ ಮಾಡರ್ನ್ ಹಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಸೊ ಹೌ, ವೆನ್ ಆ್ಯಂಡ್ ವೇರ್, ಮೂಮೆಂಟ್ ವೆನ್ ಹಿಸ್ಟ್ರಿ ಬಿಕಮ್ಸ್ ಆನ್ ಇನ್ವೆಸ್ಟಿಗೇಷನ್. ಈಗ ಹಿಸ್ಟ್ರಿ ಅಂತಂದರೆ ನೀವೀಗ ಏನೋ ಒಂದು ಡಿಟೆಕ್ಟಿವ್ಸ್ ಥರ, ಡಿಟೆಕ್ಟಿವ್ ಏಜೆಂಟ್ಗಳು ಅಂತಿರ್ತಾರೆ ನೋಡಿ. ಕೆಲವೊಂದು ಫಿಲ್ಮಲ್ಲೆಲ್ಲ ನೀವು ನೋಡಿರ್ಬೋದು, ಜೇಮ್ಸ್ ಬಾಂಡ್ ಸ್ಟೈಲು. ಆ ಥರ ಡಿಟೆಕ್ಟರ್ ಏನು ಮಾಡೋದು ನಿಮ್ಮ ಕೆಲಸ, ಇರುವಂಥ ಆಧಾರಗಳನ್ನ ಇಟ್ಕೊಂಡು ಸತ್ಯ ಏನು ಅಂತ ತಿಳ್ಕೊಳ್ಳೋದು. ನೀವಂಥ ಡಿಟೆಕ್ಟಿವ್. ಈಗ ಒಂದು ಟೀ ಸ್ಟಾಲ್ ಹತ್ರ ನಿಂತ್ಕೊಂಡಿದ್ದೀರಿ ನೀವು. ಒಂದು ರೈಲ್ವೆ ಸ್ಟೇಷನಲ್ಲಿ ಇದ್ದೀರಿ, ರೈಲುಗಳು ಹೋಗ್ತಾ ಇದೆ ಮುಂದಿಂದ, ಮತ್ತು ನೀವು ಇಲ್ಲಿ ನಿಂತ್ಕೊಂಡಿದ್ದೀರಿ. ಇಲ್ಲೊಂದು ಟೀ ಸ್ಟಾಲ್ ಇದೆ. ಈ ಸ್ಟಾಲ್ ಹತ್ರ ನೀವು ನಿಂತ್ಕೊಂಡಿದ್ದೀರಿ. ಈಗ ಯಾರೋ ಒಬ್ಬರು ಅಲ್ಲಿ ಪಕ್ಕದಲ್ಲಿ ಟೀ ಕುಡಿತಾ ಇರ್ತಾರೆ. ಟ್ರೈನ್ ಪಾಸ್ ಆಗ್ತಾ ಇರುತ್ತೆ. ಇದಾದಮೇಲೆ ಇಲ್ಲೊಬ್ಬ ವ್ಯಕ್ತಿ ನ್ಯೂಸ್ ಪೇಪರನ್ನು ಮಾರಾಟ ಮಾಡ್ತಾ ಇರ್ತಾರೆ. ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ಓದಿ ಹೇಳ್ತಾ ಇರ್ತಾರೆ. ಒಂದು ಸಾರಿ ಥಿಂಕ್ ಮಾಡಿ ಅಲ್ವಾ, ಯಾವತ್ತಿಂದ ನಾವು ಟೀ ಕುಡಿಲಿಕ್ಕೆ ಆರಂಭಿಸಿದ್ವಿ? When did Indians start drinking tea? When were railways built in India? ಈಗ ಇದ್ರ ಬಗ್ಗೆ ಗೊತ್ತಿರುತ್ತೆ ಮಾಹಿತಿ. ರೈಲ್ವೇಸ್ ಯಾವಾಗ ಬಿಲ್ಟ್ ಆಗಿತ್ತು? ಕೆಲವರಿಗೆ ಡೌಟ್ ಇರಬಹುದು, ಮುಂದೆ ನೋಡ್ತೇವೆ. ಹೌ ಡಿಡ್ ಪೀಪಲ್ ನೋ ನ್ಯೂಸ್ ಬಿಫೋರ್ ನ್ಯೂಸ್ ಪೇಪರ್ಸ್? ಈಗೇನೋ ನ್ಯೂಸ್ ಪೇಪರ್ ಇದೆ, ತುಂಬ ಬೇರೆ ಬೇರೆ ಮೀಡಿಯಾಗಳಿದೆ. ಎಲ್ಲ ಇರೋಕ್ಕಿಂತ ಮೊದಲು ಜನರಿಗೆ ನ್ಯೂಸ್ ಗೊತ್ತಾಗ್ತಿತ್ತಾ? ಗೊತ್ತಾದರೂ ಯಾವ ಒಂದು ಮೂಲದಿಂದ ಗೊತ್ತಾಗ್ತಾ ಇತ್ತು? ವಾಟ್ ಇಸ್ ದ ಸೋರ್ಸ್? ಸೊ ಹಾಗಾಗಿ ಇದೆಲ್ಲ ಆರ್ಡಿನರಿ ಕ್ವಶನ್ಸ್ ಅಂತ ಅನಿಸಬಹುದು. ಆದರೆ ಇನ್ ರಿಯಾಲಿಟಿ ದೀಸ್ ಆರ್ ಹಿಸ್ಟೋರಿಕಲ್ ಕ್ವಶನ್ಸ್. ಇನ್ನ ಎಷ್ಟೋ ಶತಮಾನಗಳಲ್ಲಿ ಯಾವ ರೀತಿ ಆಗಿನ ಸಮಾಜ ನಡೀತಾ ಇತ್ತು, ಭಾಳ ಇಂಪಾರ್ಟೆಂಟ್. ಹಿಸ್ಟ್ರಿ ಅಂತಂದರೆ ಬರೀ ಕಿಂಗ್ಸು, ರೂಲರ್ಸು, ಇಸ್ವಿಗಳು ಅಂತ ಅಲ್ಲ. ಹಿಸ್ಟ್ರಿ ಬಿಗಿನ್ಸ್ ವಿತ್ ಕ್ಯೂರಿಯಾಸಿಟಿ. ಪದೇ ಪದೇ ನಿಮ್ಗೆ ಹೇಳ್ತಾ ಇರ್ತಾನೆ, ಇಂಟ್ರೆಸ್ಟಿಂಗ್ ಟಾಪಿಕ್ಗಳು ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದು. ಹಿಸ್ಟ್ರಿ ಗೊತ್ತಿದ್ರೆ ಮುಂದೆ ನಮಗೇನು ಸಾಧ್ಯ ಆಗುತ್ತೆ, ಫ್ಯೂಚರ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವತ್ತೂ ನೀವು ನೋಡಿರ್ಬೋದು, ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ. ನಮ್ಮ ಡೈಲಿ ಲೈಫಲ್ಲೂ ನೋಡಿರ್ಬೋದು, ಅಥವಾ
ಯಾವುದೋ ಒಂದು AI, ಈಗ AI ಬಂತು ಅಂತಂದ್ರೆ ಅದು ಸಹ ಮಾಡೋದು ಪ್ಯಾಟರ್ನ್ ರೆಕಗ್ನಿಷನ್ ಅನ್ನ. ಹಾಗಾಗಿ ಆ ಪ್ಯಾಟರ್ನ್ ಅನ್ನ ಹಿಸ್ಟ್ರಿಯಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ನಾವು. ಹಾಗಾದ್ರೆ ಹಿಸ್ಟ್ರಿ ಅಂತಂದ್ರೆ ಬರೀ ಡೇಟ್ಸ್ ಮಾತ್ರನಾ, ಬರೀ ಇಸ್ವಿಗಳು ಅಂತ ಮಾತ್ರನಾ ಅನಿಸ್ತಾ ಇರುತ್ತೆ ಎಷ್ಟೋ ಸರಿ ಅಲ್ವಾ. ಫಾರ್ ಅ ಲಾಂಗ್ ಟೈಮ್ ಮೆನಿ ಪೀಪಲ್ ಬಿಲೀವ್ಡ್ ಹಿಸ್ಟ್ರಿ ಮೆಂಟ್ ಮೆಮೊರೈಸಿಂಗ್ ಡೇಟ್ಸ್ ಅನ್ನ ಮೆಮೊರೈಸ್ ಮಾಡಬೇಕು, ಬೈ ಹಾರ್ಟ್ ಮಾಡೋದು, ಎಕ್ಸಾಮ್ನಲ್ಲಿ ಬರುತ್ತೆ ಆನ್ಸರ್ ಮಾಡೋದು, ಮತ್ತೆ ಮುಂದಿನ ಚಾಪ್ಟರ್ಗೆ ಹೋಗೋದು. ಯಾವ ವರ್ಷ ಈ ಒಂದು ಯುದ್ಧ ನಡೀತು, ಬ್ಯಾಟಲ್ ಫಾಟ್ ಇನ್ ವಿಚ್ ಇಯರ್, ಕಿಂಗ್ ಕ್ರೌನ್ಡ್ ಇನ್ ವಿಚ್ ಇಯರ್, ಟ್ರೀಟಿ ಸೈನ್ಡ್ ಇನ್ ವಿಚ್ ಇಯರ್. ಬರೀ ಇಯರು ಈ ಥರ ಇಸ್ವಿಗಳೇ ಮುಖ್ಯ ಅಂತ ಅಂದ್ಕೊಂಡ್ಬಿಡ್ತೇವೆ. ಒಂದು ಕಾಲದಲ್ಲಿ ಇದು ಮುಖ್ಯ ಆಗಿತ್ತು, ಹಿಸ್ಟೋರಿಯನ್ಸಿಗೂ ಬಹಳ ಇದೇ ಮುಖ್ಯ ಅಂತ ಅನಿಸ್ತಾ ಇತ್ತು. ಬಟ್ ಮಾಡರ್ನ್ ಹಿಸ್ಟೋರಿಯನ್ಸ್ ಆಸ್ಕ್ ಅ ಡೀಪರ್ ಕ್ವಶನ್. ಅದಾದಮೇಲೆ ಅಷ್ಟು ಆಳವಾದ ಥಾಟ್ ಪ್ರೊವೋಕಿಂಗ್ ಕ್ವಶನ್ ಅನ್ನ ಮಾಡರ್ನ್ ಹಿಸ್ಟೋರಿಯನ್ಸ್ ನಮ್ಮ ಮುಂದೆ ಇಡ್ತಾರೆ. ಹಿಸ್ಟ್ರಿ ಈಸ್ ನಾಟ್ ಜಸ್ಟ್ ಅಬೌಟ್ ಇವೆಂಟ್ಸ್, ಇಟ್ ಈಸ್ ಅಬೌಟ್ ಚೇಂಜಸ್ ಓವರ್ ಟೈಮ್. ಯಾವುದೋ ಒಂದು ಘಟನೆ ನಡೆಯಿತು, ಯಾವ ವರ್ಷ ನಡೆಯುತ್ತೆ ಅಷ್ಟು ಮಾತ್ರನ ಹಿಸ್ಟ್ರಿ ಅಂತಂದ್ರೆ ಅಲ್ಲ. ಅದು ಒಂದು ಪ್ರೊಸೆಸ್ಸಿನ ಒಂದು ಭಾಗ, ದೊಡ್ಡ ಒಂದು ಪ್ರಕ್ರಿಯೆಯ ಒಂದು ಪಾರ್ಟ್ ಅಷ್ಟೇ. ಅದು ಇಟ್ಸ್ ಅಬೌಟ್ ಚೇಂಜಸ್ ಓವರ್ ಟೈಮ್. ಫಾರ್ ಎಕ್ಸಾಂಪಲ್, ಪೀಪಲ್ ಡಿಡ್ ನಾಟ್ ಸ್ಟಾರ್ಟ್ ಡ್ರಿಂಕಿಂಗ್ ಟೀ ಆನ್ ಅ ಸಿಂಗಲ್ ಡೇ ಅಲ್ವಾ. ಒಂದೇ ದಿನಕ್ಕೆ ಟೀಯನ್ನು ನಾವು ಸೇವಿಸ್ಲಿಕ್ಕೆ ಆರಂಭ ಮಾಡಲಿಲ್ಲ. ನಾಳೆ ಬೆಳಗ್ಗೆ ಎದ್ಕೊಂಡು ಇವತ್ತಿಂದ ಟೀ ಕುಡಿಯೋಣ ಅಂದ ತಕ್ಷಣ ಮುಂದೆ ಟೀ ಪ್ರತ್ಯಕ್ಷ ಆಗ್ಬಿಡುತ್ತಾ? ಆಗಲ್ಲ. ಬ್ರಿಟಿಷ್ ರೂಲ್ ಡಿಡ್ ನಾಟ್ ಸ್ಟಾರ್ಟ್ ಸಡನ್ಲಿ ಒನ್ ಎಕ್ಸಾಕ್ಟ್ ಇಯರ್. ಒಂದೇ ವರ್ಷ ಬ್ರಿಟಿಷರು ಬಂದು ಇವತ್ತಿಂದ ನಾಳೆ, ಇವತ್ತು ಅಥವಾ ನಾಳೆಯಿಂದ ನಾವು ಭಾರತವನ್ನು ಆಳ್ವಿಕೆ ಪ್ರಾರಂಭ ಮಾಡಿಬಿಡೋಣ ಅಂತ ಬ್ರಿಟಿಷರು ಡಿಸೈಡ್ ಮಾಡಿಲ್ಲ. ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಚೇಂಜಸ್ ಹ್ಯಾಪನ್ ಸ್ಲೋಲಿ, ತುಂಬ ನಿಧಾನವಾಗಿ ಆಗ್ತಾ ಇರೋವಂಥ ಚೇಂಜಸ್ಗಳು ಇದು. ಸೊ ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ, ಪ್ರೊಸೆಸ್ಗಳನ್ನು ಸ್ಟಡಿ ಮಾಡ್ತಾರೆ, ಇವೆಂಟ್ಗಳನ್ನು ಮಾತ್ರ ಅಲ್ಲ, ಓವರ್ ಆಲ್ ಪ್ರೊಸೆಸ್ ನಾವು ನೋಡಬೇಕಾಗುತ್ತೆ. ಈ UPSC ಸಹ ನೀವು ಹಿಸ್ಟ್ರಿ ಓದಬೇಕಾದ್ರೆ ಏನನ್ನು ಅರ್ಥ ಮಾಡ್ಕೊಂಡಿರಬೇಕು ನೀವು? ಕಂಟಿನ್ಯೂಯಿಟಿ. ಈಗ ಮುಘಲ್ ಕಿಂಗ್ಡಮ್ ಇತ್ತು, ಆಮೇಲೆ ಬ್ರಿಟಿಷ್ ಬರಲಿಕ್ಕೆ ಏನು ಕಾರಣ ಅಂತ ನಿನ್ನೆ ನೋಡಿದ್ವಿ ನಾವು ಅಲ್ವಾ. ಔರಂಗಜೇಬ್ ನಂತರ ಏನೇನು ಸಮಸ್ಯೆಗಳು ಬಂತು, ರೀಜನಲ್ ಕಿಂಗ್ಡಮ್ಸ್ಗಳು ಯಾಕೆ ಬೆಳೀತು, ಅದೆಲ್ಲ ನೋಡಿದ್ವಿ ನಾವು. ಓವರಾಲ್ ಕಾನ್ಸೆಪ್ಟ್ ಅಂತೂ ನಿಮ್ಗೆ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದಾನೆ. ಚೇಂಜ್ ಹೇಗಾಯಿತು, ಗ್ರ್ಯಾಜುವಲ್ ಟ್ರಾನ್ಸ್ಫಾರ್ಮೇಷನ್ ಯಾವ ಥರ ಅಲ್ಲಿ ನಾವು ನೋಡ್ತೇವೆ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಕ್ವಶನ್ ಉದಾಹರಣೆಗೆ, ವೈ ಕಾಂಟ್ ಹಿಸ್ಟೋರಿಯನ್ ಫಿಕ್ಸ್ ಅ ಸಿಂಗಲ್ ಡೇಟ್ ಫಾರ್ ದಿ ಬಿಗಿನಿಂಗ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ? ಬ್ರಿಟಿಷರು ಬಂದು ಇಂಥ ದಿನದಿಂದ ಆಳ್ವಿಕೆ ಪ್ರಾರಂಭ ಮಾಡಿದರು ಅಂತ ಯಾಕೆ ಹಿಸ್ಟೋರಿಯನ್ಸ್ ಒಂದು ಡೇಟನ್ನು ಫಿಕ್ಸ್ ಮಾಡಲ್ಲ? ಯಾಕಂತಂದರೆ ಅವರು ಒಂದೇ ದಿನ ಬಂದಿರೋರಲ್ಲ. ಮೊದಲು ಟ್ರೇಡ್ ಸ್ಟಾರ್ಟ್ ಮಾಡಿದ್ರು, ನಿಧಾನವಾಗಿ ಪೊಲಿಟಿಕಲಿ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು, ಆಮೇಲೆ ಮಿಲಿಟರಿ ಕಂಟ್ರೋಲು, ಆಮೇಲೆ ಫುಲ್ ಅಡ್ಮಿನಿಸ್ಟ್ರೇಷನ್. ಸೊ ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇರೋದು ಅಲ್ವಾ. ಸೊ ಹಿಸ್ಟರಿ ಆಫನ್ ವರ್ಕ್ ಇನ್ ಫೇಸಸ್, ನಾಟ್ ಸಿಂಗಲ್ ಡೇಟ್ಸ್. ಒಂದಾದ ಫೇಸ್ ಮೇಲೆ ಇನ್ನೊಂದು ಫೇಸ್, ಅದಾದಮೇಲೆ ಇನ್ನೊಂದು ಫೇಸ್, ಅದಾದಮೇಲೆ ನೆಕ್ಸ್ಟ್ ಫೇಸ್, ಒಂದಾದಮೇಲೆ ಒಂದು ಹಂತಗಳು ನಾವು ನೋಡ್ತಾ ಹೋಗ್ತೇವೆ. ಹಾಗಾದರೆ ವಿಚ್ ಡೇಟ್ಸ್ ಮ್ಯಾಟರ್? ಅನದರ್ ಇಂಪಾರ್ಟೆಂಟ್ ಐಡಿಯಾ ಏನು ಈ ಚಾಪ್ಟರ್ನಲ್ಲಿ ಬರೋದು ಅಂತಂದರೆ, ಡೇಟ್ಸ್ ಬಿಕಮ್ ಇಂಪಾರ್ಟೆಂಟ್ ಬೇಸ್ಡ್ ಆನ್ ವಾಟ್ ವಿ ವಾಂಟ್ ಟು ಸ್ಟಡಿ. ಡೇಟ್ಸ್ ಮಾತ್ರ ಹಿಸ್ಟ್ರಿ ಅಲ್ಲ. ಹಾಗಂತ ಹಿಸ್ಟ್ರಿ ಅಂದರೆ ಡೇಟೇ ಬೇಡ ಅಂತನೂ ಅಲ್ಲ. ಡೇಟ್ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ, ನಾವು ಏನನ್ನು ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅನ್ನೋದ್ರ ಆಧಾರದ ಮೇಲೆ ನಮಗೆ ಆ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬರ್ತ್ಡೇ ನಿಮಗೆ ಇಂಪಾರ್ಟೆಂಟ್, ಬರ್ತ್ ಡೇಟ್ ಅಲ್ವಾ. ನನಗೆ ಯಾಕೆ ಇಂಪಾರ್ಟೆಂಟ್ ಅದು? ನಾನು ವಿಶ್ ಮಾಡ್ಬೋದು ಅಷ್ಟೇ. ನಿಮ್ಮ ಜೀವನದಲ್ಲಿ ಒಂದು ನೆನಪಿಟ್ಕೊಳ್ಬೇಕಾದ ದಿನ ಅಂತ ನೀವು ನಿಮ್ಮ ಬರ್ತ್ ಡೇಟನ್ನು ಕನ್ಸಿಡರ್ ಮಾಡಿರ್ಬೋದು. ನಿಮ್ಮ ಬರ್ತ್ ಡೇಟು ಮತ್ತು ನಿಮ್ಮದು ಬೇರೆ ಬೇರೆ ಮದುವೆ ಆದ ದಿನಗಳು, ಅಥವಾ ಈಗ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿರುವಂಥ ದಿನಗಳು, ಈ ಹಲವಾರು ಡೇಟ್ಗಳು ನಿಮ್ಮ ಜೀವನದಲ್ಲಿ ಬರಬಹುದು, ಮುಂದೆ ಮತ್ತೆ ಹಿಂದೆ ಬಂದಿರಬಹುದು. ಅಂಥ ಡೇಟ್ಗಳು ನಿಮಗೆ ಒಂದು ಹೊಂದಾಣಿಕೆ ಆಗೋದು ಅದು. ಅದೇ ಥರ ಹಿಸ್ಟೋರಿಯನ್ಸಿಗೂ ನಾವು ಏನನ್ನು ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅನ್ನೋ ಆಧಾರದ ಮೇಲೆ ಡೇಟನ್ನು ಮುಖ್ಯವಾಗಿ ಕನ್ಸಿಡರ್ ಮಾಡ್ತಾರೆ. ಮೊದಲೆಲ್ಲ ಹಿಸ್ಟೋರಿಯನ್ಸ್ ಏನು ಮಾಡ್ತಾ ಇದ್ರು, ದೇ ಫೋಕಸ್ಡ್ ಮೇನ್ಲಿ ಆನ್ ರೂಲರ್ಸ್. ಅವಾಗ ಹೇಗೆ ಅನಿಸ್ತಾ ಇತ್ತು ಅಂತಂದರೆ, ಗವರ್ನರ್ ಜನರಲ್ ಎ ರೂಲ್ಡ್ ಫ್ರಮ್ ದಿಸ್ ಇಯರ್ ಟು ದಿಸ್ ಇಯರ್. ಇಂಥ ಒಬ್ಬ ಗವರ್ನರ್ ಜನರಲ್ಲು ಈ ವರ್ಷದಿಂದ ಈ ವರ್ಷ ತನಕ ಆಳ್ವಿಕೆ ಮಾಡ್ದ. ಫೋಕಸ್ ಏನು? ರೂಲರ್ಸ್. ಆ ರೂಲರ್ಗಳ ಮೇಲೆ ಫೋಕಸ್ ಮಾಡ್ತಾ ಇದ್ರು. ಈ ಗವರ್ನರ್ ಜನರಲ್ ಆದಮೇಲೆ ನೆಕ್ಸ್ಟ್ ಇನ್ನೊಬ್ಬ ಬಿ ಅಂತ ಇನ್ನೊಬ್ಬ ಗವರ್ನರ್ ಜನರಲ್ ಬರ್ತಾರೆ.
ಅದಾದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ, ಅವರು ಎಲ್ಲಿಂದ ಎಲ್ಲಿ ತನಕ ಆಳ್ವಿಕೆ ಮಾಡ್ತಾರೆ, ಈ ಥರ ನೋಡ್ಬಿಟ್ರೆ ನಮ್ಗೇನು ಅನ್ಸುತ್ತೆ, ಹಿಸ್ಟ್ರಿ ಅಂತಂದ್ರೆ ಬರೀ ಲೀಸ್ಟ್ ಆಫ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಅನ್ಲಿಕ್ಕೆ ಶುರುವಾಗುತ್ತೆ. ಈ ಥರ ಸ್ಟಡಿ ಮಾಡ್ತಾ ಇದ್ರು ಮೊದಲು. ಬಟ್ ಮಾಡರ್ನ್ ಹಿಸ್ಟೋರಿಯನ್ಸ್ ಚೇಂಜ್ ದ ಫೋಕಸ್. ಮಾಡರ್ನ್ ಇನ್ನೂ ಹೊಸದಾಗಿ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, ಇನ್ಸ್ಟೆಡ್ ಆಫ್ ರೂಲರ್ಸ್ ದೇ ಬಿಕನ್ ಸ್ಟಡಿಯಿಂಗ್ ಪೀಸಂಟ್ಸ್, ವರ್ಕರ್ಸ್, ಟ್ರೈಬಲ್ಸ್, ಇಕನಾಮಿ, ಕಲ್ಚರ್, ಸಿಟೀಸ್, ಮಾರ್ಕೆಟ್ಸ್, ಎವ್ರಿಡೇ ಲೈಫ್ ಅಲ್ವಾ. ರೂಲರಿಂದ ಮುಖ್ಯವಾಗಿ ಡೇ ಟು ಡೇ ಆಕ್ಟಿವಿಟಿ, ಗ್ರೌಂಡ್ ರಿಯಾಲಿಟಿ, ಗ್ರಾಸ್ ರೂಟ್ ಲೆವೆಲ್ ಅಲ್ವಾ, ಅದರ ಮೇಲೆ ಫೋಕಸ್ ಮಾಡಿದ್ಮೇಲೆ ಫೋಕಸ್ ಚೇಂಜ್ ಆದ ತಕ್ಷಣ ಏನಾಗುತ್ತೆ, ಡೇಟ್ಸು ಅಂದರೆ ಇಂಪಾರ್ಟೆಂಟ್ ಡೇಟ್ಸ್ಗಳು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು, ಹಿಸ್ಟ್ರಿ ಡಿಪೆಂಡ್ಸ್ ಆನ್ ಪರ್ಸ್ಪೆಕ್ಟಿವ್. ನೀವು ಯಾವ ಪರ್ಸ್ಪೆಕ್ಟಿವ್ ಇಂದ ಸ್ಟಡಿ ಮಾಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟು. ಹಿಸ್ಟೋರಿಯನ್ಸು ತುಂಬ ಜನ ಬೇರೆ ಬೇರೆ ಹಿಸ್ಟೋರಿಯನ್ಸ್ ಇರ್ತಾರೆ, ಅವರು ಯಾವ ಪರ್ಸ್ಪೆಕ್ಟಿವ್ ಇಟ್ಟುಕೊಂಡು ಭಾರತವನ್ನು ನೋಡ್ತಾ ಇದ್ದಾರೆ. ವಾಟ್ ಪರ್ಸ್ಪೆಕ್ಟಿವ್ ದೇ ಆರ್ ಸ್ಟಡಿಂಗ್ ಇಂಡಿಯಾ, ದಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ when it comes to studying the history, because based on their perspective they are coming to a conclusion. ಅವರ ಪರ್ಸ್ಪೆಕ್ಟಿವ್ ಆಧಾರದ ಮೇಲೆ ಅವರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಸೊ ಅವರ ವ್ಯೂ ಪಾಯಿಂಟ್ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಹೇಳೋದು ಹಿಸ್ಟ್ರಿ ಅಂತಂದ್ರೆ ಆಕ್ಚುಲಿ ನಾವು ಓದ್ತಾರ ಹಿಸ್ಟ್ರಿ ಸತ್ಯ ಅಂತ ಅಲ್ಲ, ಹಿಸ್ಟೋರಿಯನ್ಸ್ ಪರ್ಸ್ಪೆಕ್ಟಿವ್. ಸತ್ಯನೂ ಆಗಿರ್ಬೋದು, ಸುಳ್ಳು ಆಗಿರಬಹುದು, ನಮ್ಗದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಬೇಸ್ಡ್ ಆನ್ ಎವಿಡೆನ್ಸ್, ಫ್ಯಾಕ್ಟ್ಸ್, ರಿಸೋರ್ಸಸ್ ಇದರ ಆಧಾರದ ಮೇಲೆ ಅವರು ಸ್ಟಡಿ ಮಾಡಿದರೆ ನಾವು ಒಪ್ಕೊಳ್ತೇವೆ. ಹಾಗಾದ್ರೆ ಹೇಗೆ ಸ್ಟಡಿ ಮಾಡ್ತಾರೆ ಅವರು, ಹಿಸ್ಟ್ರಿಯನ್ನು ಹೇಗೆ ಡಿವೈಡ್ ಮಾಡಿರ್ತಾರೆ, ಪೀರಿಯಡೈಸೇಷನ್ ಅಂತ ಕರೀತಾರೆ ಅದಕ್ಕೆ. ಹೌ ಡು ಹಿಸ್ಟೋರಿಯನ್ಸ್ ಡಿವೈಡ್ ಹಿಸ್ಟ್ರಿ? ನೌ ಕಮ್ಸ್ ವೆರಿ ಇಂಪಾರ್ಟೆಂಟ್ ಡಿಬೇಟ್. ಬ್ರಿಟಿಷ್ ಹಿಸ್ಟೋರಿಯನ್ ನೇಮ್ಸ್ ಜೇಮ್ಸ್ ಮಿಲ್ ಡಿವೈಡೆಡ್ ಇಂಡಿಯನ್ ಹಿಸ್ಟ್ರಿ ಇಂಟು 3 periods. 3 ಪೀರಿಯಡ್ಗಳಾಗಿ ಹಿಸ್ಟ್ರಿಯನ್ನು ಡಿವೈಡ್ ಮಾಡ್ತಾರೆ. ಯಾರು? ಜೇಮ್ಸ್ ಮಿಲ್ ಅನ್ನೋರು. ಒಂದು ಹಿಂದೂ ಪೀರಿಯಡ್, ಮುಸ್ಲಿಂ ಪೀರಿಯಡ್, ನೆಕ್ಸ್ಟ್ ಬ್ರಿಟಿಷ್ ಪೀರಿಯಡ್. ಫಸ್ಟ್ ನೋಡಿದಾಗ ನಮಗೆ ಬಹಳ ಸಿಂಪಲ್ ಅಂತ ಅನಿಸುತ್ತೆ, ಆದರೆ ಒಂದು ಸೀರಿಯಸ್ ಪ್ರಾಬ್ಲಮ್ ಇದೆ ಇಲ್ಲಿ. ಏನು ಹೇಳಿ? ಇಂಡಿಯಾ ಯಾವಾಗಲೂ ಕಂಪ್ಲೀಟ್ಲಿ ಹಿಂದೂ, ಕಂಪ್ಲೀಟ್ಲಿ ಮುಸ್ಲಿಂ ಅಂತ ಆಗಿರಲೇ ಇಲ್ಲ. ಹಿಂದೂ ಪೀರಿಯಡ್ ಇದ್ದಾಗಲೂ ಸಹ ಅಲ್ಲಿ ಬುದ್ಧಿಸ್ಟ್ ಇದ್ರು, ಜೈನ್ಸ್ ಇದ್ರು, ಲೋಕಲ್ ಟ್ರೆಡಿಷನ್ಗಳಿತ್ತು ಅಲ್ವಾ. ಮುಸ್ಲಿಮು ರೂಲರ್ಸ್ ಇದ್ದಾಗಲೂ ಸಹ ಹಿಂದೂ ಕಿಂಗ್ಡಮ್ಗಳಿತ್ತು, ಲೋಕಲ್ ಕಲ್ಚರ್ ಇರ್ತಾ ಇತ್ತು ಅಲ್ವಾ. ಕಲ್ಚರು ಅಥವಾ ಕಮ್ಯುನಿಟಿಗಳು ಡೈವರ್ಸ್ ಆಗಿತ್ತು. ಹಾಗಾಗಿ ಹಿಸ್ಟೋರಿಯನ್ಸ್ ಏನು ಅಂದ್ಕೊಳ್ತಾರೆ, ಈ ಕ್ಲಾಸಿಫಿಕೇಶನ್ ಅನ್ನೋದು ಬಯಾಸ್ಡ್ ಆಗಿದೆ, ಸರಿಯಾದ ಕ್ಲಾಸಿಫಿಕೇಶನ್ ಅಲ್ಲ ಇದು. ಮತ್ತೆ ಜೇಮ್ಸ್ ಮಿಲ್ ಮತ್ತೆ ಕೆಲವು ಬ್ರಿಟಿಷ್ ಹಿಸ್ಟೋರಿಯನ್ಸ್ ಏನಂದ್ಕೊಂಡಿರ್ತಾರೆ ಅಂತಂದ್ರೆ, ಯಾವಾಗಲೂ ಬ್ರಿಟಿಷರು, ಯುರೋಪಿಯನ್ಸು ತುಂಬ ಸಿವಿಲೈಸ್ಡ್ ಪೀಪಲ್ಲು, ನಾವು ಮುಂದಿರೋ ಜನಾಂಗದವರು, ಇಂಡಿಯಾದವರು ಹಿಂದುಳಿದಿದ್ದಾರೆ, ಅವರನ್ನು ಮುಂದೆ ತರುವುದು, ಸಿವಿಲೈಸ್ ಮಾಡೋದು ಬ್ರಿಟಿಷರ ಒಂದು ಜವಾಬ್ದಾರಿ, ಅಥವಾ ನಾವು ಅದಕ್ಕೋಸ್ಕರ ಬಂದಿರುವವರು ಅನ್ನೋ ರೀತಿ ಮಾತಾಡ್ತಾ ಇದ್ರು. ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಕರೀತಾರೆ. ಬಿಳಿಯರು ಅಂತ ನಾವು ಕನ್ನಡದಲ್ಲಿ ಮೊದಲು ಚಿಕ್ಕವರಿದ್ದಾಗಲ್ಲ ಭಾಷಣ ಮಾಡಬೇಕಾದ್ರೆ ಹೇಳ್ತಿದ್ವು ಅಲ್ವಾ. ಆಂಗ್ಲರು, ಕೆಂಪು ಮೂತಿಯವರು, ಬಿಳಿಯರು ಏನೇನೋ ಬಳಸ್ತಾ ಇದ್ವಿ ಶಬ್ದವನ್ನು. ವೈಟ್ ಮ್ಯಾನ್ಸ್ ಬರ್ಡನ್ ಅಂತಂದ್ರೆ ಆ ಬ್ರಿಟಿಷರ್ಸು ಏನಂದ್ಕೊಂಡಿದ್ರು ಅಂತಂದ್ರೆ, ಭಾರತವನ್ನ ಸಿವಿಲೈಸ್ ಮಾಡೋದು ನಮ್ಮ ಬರ್ಡ್ ಅನ್ನೋದು, ಅದಕ್ಕೋಸ್ಕರ ಇರೋರು ಅನ್ನೋ ರೀತಿ ಅವನ್ನ ರೆಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ರು. ಅದನ್ನೇ ಏನಂತ ಕರಿತೇವೆ ನಾವು, ಕೊಲೋನಿಯಲ್ ಮೈಂಡ್ ಸೆಟ್. ಕೊಲೋನಿಯಲಿಸಮ್ ಅಂತಂದ್ರೆ ಏನಂತ ಹೇಳ್ತೇನೆ. ಹಾಗಾದ್ರೆ ವೈಸ್ ರಿಲಿಜನ್ ಬೇಸ್ಡ್ ಪೀರಿಯಡೈಸೇಷನ್ ಪ್ರಾಬ್ಲಮ್ಯಾಟಿಕ್ಕು? ಯಾಕೆ ಹೇಳಿ? ರಿಲಿಜನ್ ಆಧಾರದ ಮೇಲೆ ಹಿಸ್ಟ್ರಿಯನ್ನು ಡಿವೈಡ್ ಮಾಡೋದು ಯಾಕೆ ಸಮಸ್ಯೆ ಆಗುತ್ತೆ? ಬಿಕಾಸ್ ಹಿಸ್ಟ್ರಿ ಶುಡ್ ರಿಫ್ಲೆಕ್ಟ್ ಸೊಸೈಟಿ, ಎಕಾನಮಿ, ಕಲ್ಚರ್, ಪೊಲಿಟಿಕ್ಸ್. ತುಂಬ ಆಯಾಮಗಳಿದೆ ಹಿಸ್ಟ್ರಿಗೆ. ಎಲ್ಲ ಆಯಾಮವನ್ನು ಕನ್ಸಿಡರ್ ಮಾಡಿದ್ರೆ ಅದು ಹಿಸ್ಟ್ರಿ ಅಂತ ಕರೆಸ್ಕೊಳ್ಳುತ್ತೆ, ನಾಟ್ ಜಸ್ಟ್ ರಿಲಿಜನ್ ಆಫ್ ರೂಲರ್ಸ್ ಅಲ್ವಾ. ಹೌದು, ರಾಜ ಇದ್ದ, ರಾಜ ಏನು ಮಾಡ್ದ, ಯಾವ ಧರ್ಮದವನು ಅಂತ ಮಾತ್ರ ನೋಡಿದರೆ ಅದು ಹಿಸ್ಟ್ರಿ ಆಗೋದಿಲ್ಲ. ಸೊಸೈಟಿ ಇಸ್ ಮಚ್ ಲಾರ್ಜರ್ ದೆನ್ ಇಟ್ಸ್ ರೂಲರ್ಸ್. ಸಮಾಜ ಅಂತಂದ್ರೆ ಇಲ್ಲಿ ಎಲ್ಲರೂ ಅದರಲ್ಲಿ ಒಳಗೊಂಡಿರ್ತಾರೆ, ಬರೀ ರಾಜರು ಮಾತ್ರ ಅಲ್ಲ. ಹಾಗಾಗಿ ಇವತ್ತು ನೋಡಿದ್ದೇನು ನಾವು, ಹಿಸ್ಟ್ರಿಯನ್ನ ಯಾವ್ಯಾವ ಥರ ನೋಡ್ಬೋದು ಅಂತ ಒಂದ್ಸರಿ ಹೇಳ್ತೇನೆ ನೋಡಿ. ಫಸ್ಟಿಗಿಂದ ಹಿಸ್ಟ್ರಿ ಅಂತಂದ್ರೆ ಬರೀ ಡೇಟ್ಸ್ ಮಾತ್ರ ಅಲ್ಲ, ಅಂತಂದ್ರೆ ಚೇಂಜಸ್ ಓವರ್ ಟೈಮ್. ಹಾಗಾಗಿ ಅದು ನೋಡಿದ್ವಿ. ಅದಾದ್ಮೇಲೆ ಬ್ರಿಟಿಷರ್ಸ್ ರೂಲ್ಗಳನ್ನು
ನಾವು ಒಂದೇ ದಿನದ ಫಿಕ್ಸ್ ಮಾಡಲಿಕ್ಕಾಗಲ್ಲ. ಅಂದರೆ ಅದು ಗ್ರ್ಯಾಜುವಲ್ ಆಗಿ ಎಕ್ಸ್ಪ್ಯಾಂಡ್ ಆಗಿರೋದು. ಡೇಟ್ಸ್ ಯಾಕೆ ಇಂಪಾರ್ಟೆಂಟು? ಡೇಟನ್ನು ಡಿಸೈಡ್ ಮಾಡೋದು ನಾವು ಏನನ್ನು ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ. ಡೇಟ್ಸ್ ಬಿಕಮ್ ಇಂಪಾರ್ಟೆಂಟ್ ಬೇಸ್ಡ್ ಆನ್ ವಾಟ್ ವಿ ವಾಂಟ್ ಟು ಸ್ಟಡಿ. ಅದರ ಆಧಾರದ ಮೇಲೆ ಡೇಟ್ ಡಿಸೈಡ್ ಮಾಡ್ತೇವೆ. ಸೊ ಹಿಸ್ಟ್ರಿ ಡಿಪೆಂಡ್ಸ್ ಆನ್ ಪರ್ಸ್ಪೆಕ್ಟಿವ್, ಇದು ಇಂಪಾರ್ಟೆಂಟು. ನೆಕ್ಸ್ಟು ಯಾವ್ಯಾವ ಥರ ಹಿಸ್ಟೋರಿಯನ್ಸು ಡಿವೈಡ್ ಮಾಡಿದ್ದಾರೆ ಅಂತಂದರೆ ಪೀರಿಯಡೈಸೇಷನ್ ಅಂತ ಕರಿತೇವೆ. ಜೇಮ್ಸ್ ಮಿಲ್ಲು ಹಿಂದೂ, ಮುಸ್ಲಿಂ, ಬ್ರಿಟಿಷ್ ಅಂತ ಡಿವೈಡ್ ಮಾಡಿರ್ತಾರೆ 3 ಪೀರಿಯಡ್ ಆಗಿ. ಆದರೆ ಅದರಲ್ಲಿ ಪ್ರಾಬ್ಲಮ್ ಇದೆ, ಯಾವತ್ತು ಕಂಪ್ಲೀಟಾಗಿ ಹಿಂದೂ ಆಗಿರಲಿಲ್ಲ, ಮುಸ್ಲಿಂ ಆಗಿರಲಿಲ್ಲ. ಇನ್ನು ಅದರಿಂದಾಗಿ ನಮಗೆ ಕಂಪ್ಲೀಟ್ ಪಿಕ್ಚರ್ ಸಹ ಸಿಕ್ಕೋದಿಲ್ಲ. ರೂಲರ್ಸ್ಗಳ ಬಗ್ಗೆ ಮಾತ್ರ ನೋಡಿದರೆ ಹಿಸ್ಟ್ರಿ ಆಗೋದಿಲ್ಲ. ಇನ್ನೊಂದು ವೇ ಇದೆ, ಈಗ ನೋಡೋಣ. ಅನದರ್ ವೇ ಆಫ್ ಡಿವೈಡಿಂಗ್ ಹಿಸ್ಟ್ರಿ. ಮುಂದೆ ಬರುವಂಥ ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ, ಹಿಸ್ಟ್ರಿಯನ್ನು ಏನ್ಷಿಯಂಟು, ಮೀಡಿವಲ್ಲು, ಮಾಡರ್ನ್ ಅಂತ ಡಿವೈಡ್ ಮಾಡ್ತಾರೆ. ಇದು ಓಕೆ, ಇದು ಪರವಾಗಿಲ್ಲ, ನಾವೆಲ್ಲ ಅದೇ ಥರ ನೋಡ್ತಿದ್ದೀವಲ್ವಾ ಈಗ ಅಂತ ಅನ್ಸ್ಬೋದು ನಿಮಗೆ. ಇಲ್ಲೂ ಒಂದು ಪ್ರಾಬ್ಲಮ್ ಇದೆ. ಏನ್ಷಿಯಂಟು, ಮೀಡಿವಲ್ಲು, ಮಾಡರ್ನ್ ಅಂತ ಡಿವೈಡ್ ಮಾಡಬೇಕಾದ್ರೂ ಒಂದು ಪ್ರಾಬ್ಲಮ್ ಇದೆ. ಯಾಕಂತಂದರೆ ಯುರೋಪ್ನಲ್ಲಿ ಮಾಡರ್ನ್ ಪೀರಿಯಡ್ ಅಂತಂದರೆ ಡೆಮೋಕ್ರಸಿ, ಲಿಬರ್ಟಿ, ಇಕ್ವಾಲಿಟಿ, ಸೈಂಟಿಫಿಕ್ ಪ್ರೋಗ್ರೆಸ್ ಇದೆಲ್ಲ ಆದರೆ ಏನೋದು ಮಾಡರ್ನ್. ಆದರೆ ನಮ್ಮ ದೇಶದಲ್ಲಿ ಇನ್ ಇಂಡಿಯಾ ಮಾಡರ್ನ್ ಅಂತ ನಾವು ಬ್ರಿಟಿಷರು ಬಂದ ಮೇಲೆ ಹೇಳ್ತೇವೆ. ಆದರೆ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಪೀಪಲ್ ವರ್ ನಾಟ್ ಫ್ರೀ, ಲಿಬರ್ಟಿ ಇರಲಿಲ್ಲ, ಎಕಾನಮಿ ವಾಸ್ ಎಕ್ಸ್ಪ್ಲಾಯ್ಟೆಡ್. ಆರ್ಥಿಕತೆಯನ್ನು ಅವರು ಕೊಳ್ಳೆ ಹೊಡಿತಾ ಇದ್ರು, ಮತ್ತು ರಿಸೋರ್ಸಸ್ ವರ್ ಟೇಕನ್ ಅವೇ. ಸೊ ಮೆನಿ ಹಿಸ್ಟೋರಿಯನ್ಸ್ ಪ್ರಿಫರ್ ದ ಟರ್ಮ್ ಕಲೋನಿಯಲ್ ಪೀರಿಯಡ್. ಮಾಡರ್ನ್ ಅಂತ ಕರೀದೇನೆ, ಕೆಲವರು ಏನಂತ ಕರೀತಾರೆ, ಕಲೋನಿಯಲ್ ಪೀರಿಯಡ್ ಅಂತ ಕರೀತಾರೆ. ಹಾಗೆ ಬಿಕಾಸ್ ಬ್ರಿಟಿಷ್ ರೂಲ್ ಇನ್ವಾಲ್ವ್ಡ್ ಪೊಲಿಟಿಕಲ್ ಡಾಮಿನೇಷನ್. ಯಾಕೆ ಆ ಥರ ಕರೀತಾರೆ, ಬ್ರಿಟಿಷ್ ರೂಲರ್ಸ್ ಏನು ಮಾಡ್ತಾ ಇದ್ರು, ಪೊಲಿಟಿಕಲಿ ಡಾಮಿನೇಟ್ ಮಾಡ್ತಾ ಇದ್ರು, ಎಕಾನಮಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ರು, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ನು, ಕಲ್ಚರಲ್ ಇನ್ಫ್ಲೂಯೆನ್ಸ್, ಇದೆಲ್ಲವನ್ನು ನಾವು ಒಟ್ಟಾಗಿ ಏನಂತ ಕರಿತೇವೆ, ಒಟ್ಟಾಗಿ ಪ್ರೊಸೆಸ್ ಇಸ್ ಕಾಲ್ಡ್ ಕಲೋನೈಸೇಷನ್. ಹಾಗಾದರೆ ಏನು ಕಲೋನಿಯಲಿಸಮ್ ಅಂತಂದರೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕಲೋನಿಯಲಿಸಮ್ ಮೀನ್ಸ್ ವೆನ್ ಒನ್ ಕಂಟ್ರಿ ಏನು ಮಾಡುತ್ತೆ, ಕಂಟ್ರೋಲ್ಸ್ ಅನದರ್ ಕಂಟ್ರಿ ಅಥವಾ ಕಾಂಕರ್ಸ್ ಅನದರ್ ಕಂಟ್ರಿ, ಕಾಂಕರ್ ಮಾಡೋದು. ನೆಕ್ಸ್ಟು ಕಂಟ್ರೋಲ್ ಇಟ್ಸ್ ಎಕಾನಮಿಯನ್ನು ಕಂಟ್ರೋಲ್ ಮಾಡೋದು. ಅದಾದಮೇಲೆ ಚೇಂಜಸ್ ಇಟ್ಸ್ ಸೊಸೈಟಿಯನ್ನು, ಸಮಾಜವನ್ನು ಬದಲಾಯಿಸೋದು. ಅದಾದಮೇಲೆ ಇನ್ಫ್ಲುಯೆನ್ಸ್ ಇಟ್ಸ್ ಕಲ್ಚರ್ನ ಇನ್ಫ್ಲುಯೆನ್ಸ್ ಮಾಡೋದು. ಇಷ್ಟು ವಿಷಯಗಳು ಆಗ್ತಾ ಇರುತ್ತೆ. ಒಂದು ದೇಶ ಇನ್ನೊಂದು ದೇಶವನ್ನು ಕಾಂಕರ್ ಮಾಡೋದು, ಕಂಟ್ರೋಲ್ ಮಾಡೋದು, ಚೇಂಜ್ ಮಾಡೋದು, ಇನ್ಫ್ಲುಯೆನ್ಸ್ ಮಾಡೋದು. ಕಾಂಕರ್ ಏನನ್ನ, ದೇಶವನ್ನು. ಕಂಟ್ರೋಲ್ ಏನು ಮಾಡ್ತಾ ಇದೆ, ಎಕಾನಮಿಯನ್ನು. ಸೊಸೈಟಿಯನ್ನು ಚೇಂಜ್ ಮಾಡ್ತಾ ಇದೆ, ಕಲ್ಚರನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಇದಕ್ಕೆ ನಾವು ಕಲೋನಿಯಲಿಸಮ್ ಅಂತ ಕರಿತೇವೆ. ಇದೇ ಆಗಿರೋದು, ಬ್ರಿಟಿಷ್ ರೂಲಲ್ಲಿ ಆಗಿರೋದು ಇದು. ಫಾರ್ ಎಕ್ಸಾಂಪಲ್, ಬ್ರಿಟಿಷ್ ಪಾಲಿಸೀಸ್ ಲೆಡ್ ಟು ರೆವೆನ್ಯೂ ಎಕ್ಸ್ಟ್ರಾಕ್ಷನ್. ಬ್ರಿಟಿಷ್ ಪಾಲಿಸಿಯಿಂದ ರೆವೆನ್ಯೂ ಎಕ್ಸ್ಟ್ರಾಕ್ಷನ್ನು, ಎಕಾನಮಿ, ಕ್ಯಾಶ್ ಕ್ರಾಪ್ ಕಲ್ಟಿವೇಷನ್, ಡಿಸ್ಟ್ರಕ್ಷನ್ ಆಫ್ ಟ್ರೆಡಿಷನಲ್ ಇಂಡಸ್ಟ್ರಿ. ಮೊದಲಿಂದ ಬಂದಂತಹ ಟ್ರೆಡಿಷನಲ್ ಇಂಡಸ್ಟ್ರಿಗಳು ಡಿಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು. ನ್ಯೂ ಎಜುಕೇಷನ್ ಸಿಸ್ಟಮ್ ಬಂತು, ಹೊಸ ಅಡ್ಮಿನಿಸ್ಟ್ರೇಷನ್ ಬಂತು. ಬಟ್ ರಿಮೆಂಬರ್ ಸಮಥಿಂಗ್ ಇಂಪಾರ್ಟೆಂಟ್, ನಾಟ್ ಎವ್ರಿ ಒನ್ ಎಕ್ಸ್ಪೀರಿಯನ್ಸ್ಡ್ ಕಲೋನಿಯಲಿಸಮ್ ಇನ್ ದ ಸೇಮ್ ವೇ. ಸಮಾಜದಲ್ಲಿ ಏಕಕಾಲದಲ್ಲಿ ತುಂಬ ಬೇರೆ ಬೇರೆ ಬದಲಾವಣೆಗಳು ಆಗ್ತಾ ಇರುತ್ತೆ. There are many changes happening simultaneously, but it was not experienced same way by all people. ಎಲ್ರಿಗೂ ಒಂದೇ ಅನುಭವ ಆಗಿರುತ್ತೆ ಅಂತಲ್ಲ. ಸಮ್ ಎಲೀಟ್ಸ್ ಬೆನಿಫಿಟೆಡ್. ಯಾರು ಒಳ್ಳೊಳ್ಳೆ ಹುದ್ದೆ, ಅಧಿಕಾರ, ಸ್ಥಾನಮಾನಗಳನ್ನು ಹೊಂದಿದ್ರೋ ಅವರಿಗೆ ಬೆನಿಫಿಟ್ ಆಗುತ್ತೆ. ಪೀಸೆಂಟ್ಗಳಿಗೆ ಸಫರ್, ಅವರು ಕಷ್ಟಪಡ್ತಾರೆ. ಟ್ರೇಡರ್ಸ್ ಅಡಾಪ್ಟ್ ಮಾಡ್ಕೊಳ್ತಾರೆ, ಅಂದರೆ ಅವರು ಟ್ರೇಡ್ ಸರ್ವೈವ್ ಆಗಬೇಕು ಅಂತ. ಕೆಲವರು ರಿವಾಲ್ಟ್ ಅಥವಾ ದಂಗೆ ಹೇಳ್ತಾರೆ. ಹಾಗಾಗಿ ಹಿಸ್ಟ್ರಿ ಅಂತಂದರೆ ಅವರ್ ಪಾಸ್ಟ್ ಅಂತ ನಿಮಗೆ ಟೆಕ್ಸ್ಟ್ ಬುಕ್ ಹೆಸರಿದೆ. NCERT ಟೆಕ್ಸ್ಟ್ ಬುಕ್ಕಿನ ಹೆಸರು ಅವರ್ ಪಾಸ್ಟ್, ಪ್ಲೂರಲ್ ಅದು. ಪಾಸ್ಟ್ ಅಂತಂದರೆ ಏನು, ನಮ್ಮ ಹಿಂದಿನ ಹಿಸ್ಟ್ರಿಯನ್ನು ಒಟ್ಟಾರೆ ಸೇರಿಸಿ ಅವರ್ ಪಾಸ್ಟ್. ಡಿಫ್ರೆಂಟ್ ಪೀಪಲ್ ಎಕ್ಸ್ಪೀರಿಯನ್ಸ್ಡ್ ಹಿಸ್ಟ್ರಿ ಡಿಫರೆಂಟ್ಲಿ. ಮೊದಲು ನೋಡಿದ್ವಿ ನಾವು ಅಲ್ವಾ, ರಾಜ ಮಹಾರಾಜರೆಲ್ಲ ಚೆನ್ನಾಗಿ, ಗುಪ್ತರ ಕಾಲದಲ್ಲೆಲ್ಲ ಚೆನ್ನಾಗಿದ್ದರು. ಆದರೆ ಸಾಮಾನ್ಯ ಜನರ ಕಥೆ ಏನಾಗಿತ್ತು, ಸೋಷಿಯಲ್ ಇನ್ಇಕ್ವಾಲಿಟಿ ಯಾವ ಥರ ಇತ್ತು, ಅದಾದಮೇಲೆ ಮಹಿಳೆಯರ ಸ್ಥಾನಮಾನ ಯಾವ ಥರ ಇತ್ತು, ಅದನ್ನೆಲ್ಲ ಕನ್ಸಿಡರ್ ಮಾಡಿದರೆ ಓವರ್ ಆಲ್ ಪಿಕ್ಚರ್ ಸಿಗುತ್ತೆ. ಹಾಗಾದರೆ ಏನೇನು ಸೋರ್ಸ್ಗಳನ್ನು ನಾವು ರೆಫರ್ ಮಾಡ್ತೇವೆ, ಹೌ ಡು ವಿ ನೋ ಅಬೌಟ್ ದಿ ಪಾಸ್ಟ್, ಹೇಗೆ ನಮಗೆ ಹಿಂದಿನ ವಿಷಯಗಳು ಗೊತ್ತಾಗುತ್ತೆ?
ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ, ಸೋರ್ಸ್ಗಳನ್ನ ಯೂಸ್ ಮಾಡ್ತಾರೆ. ನಾವು ಏನ್ಷಿಯಂಟ್ ಡಿಸ್ಕಸ್ ಮಾಡಬೇಕಾದ್ರೆ ಏನು ಸೋರ್ಸ್ ಅಂತ ಹೇಳಿದ್ವಿ, ಮ್ಯಾನುಸ್ಕ್ರಿಪ್ಟು, ಇನ್ಸ್ಕ್ರಿಪ್ಷನ್ಸು, ಆರ್ಕಿಯೋಲಾಜಿಕಲ್ ರಿಮೇನ್ಸು. ಅದೇ ಮೀಡಿವಲ್ ಕಡೆ ಬಂದಾಗ ಆವಾಗ ನಮಗೆ ಲಿಟ್ರರಿ ಸೋರ್ಸ್ಗಳು, ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಶಿಲ್ಪಕಲೆ ತುಂಬ ವಿಷಯಗಳು ಬರುತ್ತೆ ಮೀಡಿವಲಲ್ಲಿ. ಈಗ ಮಾಡರ್ನ್ ಟೈಮ್ನಲ್ಲಿ ನೋಡಿ, ಇನ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒನ್ ಮೇಜರ್ ಸೋರ್ಸ್ ಈಸ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟಿವ್ ರೆಕಾರ್ಡ್ಸ್. ಅವರ ರೆಕಾರ್ಡ್ಸ್ಗಳು ಏನೇನು ಹಾಗಾದರೆ ಬ್ರಿಟಿಷರು ಏನು ಅಂದ್ಕೊಳ್ತಾ ಇದ್ರು, ಎವ್ರಿಥಿಂಗ್ ಶುಡ್ ಬಿ ರಿಟರ್ನ್, ಪ್ರತಿಯೊಂದು ಒಂದು ರೆಕಾರ್ಡ್ ಇರಬೇಕು ಪ್ರತಿಯೊಂದಕ್ಕೂ. ಅವರು ಆರ್ಡರ್ಸ್ಗಳನ್ನು, ಪಾಲಿಸಿಗಳನ್ನು, ರಿಪೋರ್ಟ್ಸು, ಲೆಟರ್ಸು, ಸರ್ವೆ, ಮೆಮೊ ಪ್ರತಿಯೊಂದನ್ನು ಸಹ ರೆಕಾರ್ಡ್ ಮಾಡಿಡ್ತಾ ಇದ್ರು. ಅದ್ರ ಜೊತೆ ಆರ್ಕೈವ್ಸ್, ರೆಕಾರ್ಡ್ ರೂಮ್ಸು ಮತ್ತು ಮ್ಯೂಸಿಯಮ್ಸ್ ಎಲ್ಲವನ್ನು ಅವರು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಇದರಿಂದಾಗಿ ಏನು ಸಿಕ್ಕಿದೆ ನಮಗೆ, ಮ್ಯಾಸಿವ್ ಅಮೌಂಟ್ ಆಫ್ ಹಿಸ್ಟೋರಿಕಲ್ ಡೇಟಾ, ತುಂಬ ದೊಡ್ಡ ಪ್ರಮಾಣದಲ್ಲಿ ನಮಗೆ ಡೇಟಾ ಸಿಕ್ಕಿದೆ. ಸರ್ವೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಟೂಲ್. ಅದು ದ ಬ್ರಿಟಿಷ್ ಬಿಲೀವ್ಡ್ ಟು ರೂಲ್ ಅ ಕಂಟ್ರಿ ಯು ಮಸ್ಟ್ ಫಸ್ಟ್ ನೋ ದ ಕಂಟ್ರಿ. ಒಂದು ದೇಶವನ್ನು ಆಳಬೇಕು ಅಂತಂದರೆ ದೇಶವನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಮೊದಲು. ಸೊ ದೇ ಕಂಡಕ್ಟೆಡ್ ಮೆನಿ ಸರ್ವೇಸ್. ಫಸ್ಟ್ ಒಂದು ರೆವೆನ್ಯೂ ಸರ್ವೇಸ್, ಲ್ಯಾಂಡ್ ಸರ್ವೇಸ್, ಬೊಟಾನಿಕಲ್ ಸರ್ವೇಸ್, ಸೆನ್ಸಸ್ ಸರ್ವೇಸ್, ಆರ್ಕಿಯಾಲಜಿಕಲ್ ಸರ್ವೆ, ಏನೇನು ಇದೆಲ್ಲ ಸರ್ವೆಗಳನ್ನು ಮಾಡೋದ್ರಿಂದ ಒಂದು ದೇಶವನ್ನು ಚೆನ್ನಾಗಿ ತಿಳ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಸೆನ್ಸಸ್ ಮೂಲಕ ನೋಡಿ ಏನು ಮಾಡ್ತಾರೆ, ಅವರು ಡೇಟಾ ಕಲೆಕ್ಟ್ ಮಾಡ್ತಾರೆ. ಯಾವುದ್ರ ಬಗ್ಗೆ? ಪಾಪ್ಯುಲೇಷನ್, ಕಾಸ್ಟ್, ರಿಲಿಜನ್, ಆಕ್ಯುಪೇಷನ್, ಹಲವಾರು ವಿಧದ ಡೇಟಾ ಸಿಗುತ್ತೆ. ದಿಸ್ ಇನ್ಫಾರ್ಮೇಶನ್ ಹೆಲ್ಪ್ಡ್ ದೆಮ್ ಟು ಕಂಟ್ರೋಲ್ ಅಡ್ಮಿನಿಸ್ಟ್ರೇಷನ್. ಇದೇ ಇನ್ಫಾರ್ಮೇಶನ್ ಇಟ್ಕೊಂಡು ಮುಂದೆ ಅವರು ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಮಾಡ್ತಾರೆ. ಅದೇನು ಕ್ಲಾಸಿಕ್ ಎಕ್ಸಾಂಪಲ್ ಯಾವುದಕ್ಕೆ? ನಾಲೆಜ್ ಆಸ್ ಪವರ್. ಇಲ್ಲಿ ಎಸ್ ಅಂತ ಕೊಟ್ಟಿದ್ದೇನೆ, ಯಾಕಿರಬಹುದು ಥಿಂಕ್ ಮಾಡಿ ನೀವೇ, ನಾ ಏನು ಹೇಳಲ್ಲ, ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿರೋದು. ಒಂದು ಟಾಪರ್ ಎಸ್ಸೆ ಡಿಸ್ಕಸ್ ಮಾಡಬೇಕಾದ್ರೆ ಹೇಗೆ ಅವರು ಹಿಸ್ಟರಿ ಮಾಹಿತಿಯನ್ನು ಯೂಸ್ ಮಾಡ್ಕೊಳ್ತಾರೆ ಅಂತ ಎಸ್ಸೆಯಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಅದಾದಮೇಲೆ ಪ್ರತಿಯೊಂದು ನಿಮಗೆ ಆಹಾರ ರೆಡಿ ಮಾಡಿ ಬಾಯಿಗೆ ಇಡಲ್ಲ ಅಲ್ವಾ, ಕುದುರೆನ ನೀರಿನ ತನಕ ತೆಗೆದುಕೊಂಡು ಹೋಗ್ಬೋದು, ಅದರ ಮೂತಿಯನ್ನು ನೀರಿನಲ್ಲಿ ಒದ್ದಬಹುದು, ಕುಡಿಸ್ಬೇಕು ಅಂತಂದರೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಕ್ರಿಯೇಟಿವಿಟಿ ನೀವು ಡೆವಲಪ್ ಮಾಡ್ಕೊಳ್ಳೇಬೇಕು. ಕಥೆ ಕೇಳ್ತಾ ಇರೋದಲ್ಲ, ಎಲ್ಲಿ ಯೂಸ್ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತಲೂ ಸಹ ಚಿಂತನೆ ಮಾಡ್ತಾನೆ ಇರಬೇಕು, ಯೋಚನೆ ಮಾಡಬೇಕು. ಸೊ ಹಿಸ್ಟರಿ, ಬ್ರಿಟಿಷರ್ಸ್ ಬಂದರು, ಫಸ್ಟ್ ನೋಡಿ, ಟು ರೂಲ್ ಅ ಕಂಟ್ರಿ ಯು ಮಸ್ಟ್ ಫಸ್ಟ್ ನೋ ದ ಕಂಟ್ರಿ. ದೇಶವನ್ನು ಆಳಬೇಕು ಅಂತಂದರೆ ದೇಶದ ಬಗ್ಗೆ ತಿಳ್ಕೊಂಡಿರಬೇಕು. ಅದಕ್ಕೋಸ್ಕರ ಸರ್ವೆ ಮಾಡ್ತಾರೆ, ಸೆನ್ಸಸ್ ಡೇಟಾ ಕಲೆಕ್ಟ್ ಮಾಡ್ತಾರೆ. ಇದರಿಂದಾಗಿ ಅವರು ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಅಡ್ಮಿನಿಸ್ಟ್ರೇಟರ್ ಥಿಂಕ್ ಮಾಡಿ, ವೈ ಡಿಡ್ ದಿ ಬ್ರಿಟಿಷ್ ಕಂಡಕ್ಟ್ ಸರ್ವೆ ಸೋ ಎಕ್ಸ್ಟೆನ್ಸಿವ್ಲಿ? ಮುಂದೆ ಒಂದು ಅಧಿಕಾರಿ ಥರ ನೀವು ಥಿಂಕ್ ಮಾಡಿದರೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಏನು ಬೇಕು? ಇನ್ಫಾರ್ಮೇಷನ್ ಬೇಕು. ಯಾವುದ್ರ ಬಗ್ಗೆ? ಲ್ಯಾಂಡ್, ಪೀಪಲ್, ಇಕನಾಮಿ, ಅಗ್ರಿಕಲ್ಚರ್, ಸೊಸೈಟಿ. ವಿತೌಟ್ ಡೇಟಾ ಗವರ್ನೆನ್ಸ್ ಇಸ್ ಡಿಫಿಕಲ್ಟ್. ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂತಹ ಒಂದು ಕಾನ್ಸೆಪ್ಟ್ ಇದೆ ಗವರ್ನೆನ್ಸ್. GS2ದಲ್ಲಿ ಬರೋದು, ಈಗಲೇ ನಿಮಗೆ ಅದರ ಬೇಸಿಕ್ ಸಿಗ್ತಾ ಇದೆ. GS2ದಲ್ಲಿ ಬರೋದು ಗವರ್ನೆನ್ಸಿಗೆ ಏನು ಬೇಕು? ಡೇಟಾ ಬೇಕು, ಇನ್ಫಾರ್ಮೇಷನ್ ಬೇಕು. ಸೇಮ್ ಮೆಥಡನ್ನು ನಾವು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ, ನಮಗೆ ಸ್ವಾತಂತ್ರ್ಯ ಬಂತಲ್ವಾ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಯಾವ ಥರ ಪಾಲಿಸಿ ಕ್ರಿಯೇಟ್ ಮಾಡಬೇಕು ನಾವು, ಎಜುಕೇಷನಿಗೋಸ್ಕರ NCERT, ಬೇರೆ ಬೇರೆ ಸರ್ವೆಗಳನ್ನು ಮಾಡ್ತೇವೆ, ಇನ್ಸ್ಟಿಟ್ಯೂಷನ್ಗಳನ್ನು ಬಿಲ್ಡ್ ಮಾಡ್ತೇವೆ. ಯಾಕಂತಂದರೆ ಆ ಇನ್ಸ್ಟಿಟ್ಯೂಷನ್ಗಳ ಕೆಲಸ ಏನು? ಸರ್ವೆ ಮಾಡಿ ಅದರ ಆಧಾರದ ಮೇಲೆ ಒಂದು ಪ್ಲ್ಯಾನನ್ನು ರೆಡಿ ಮಾಡೋದು. ಯೋಜನಾ ಆಯೋಗ ಅಂತ ಬಂತು, ಪ್ಲ್ಯಾನಿಂಗ್ ಕಮಿಷನ್. ಗವರ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕು, ಪ್ಲ್ಯಾನ್ ಮಾಡಲಿಕ್ಕೆ ಡೇಟಾ ಬೇಕು. ಡೇಟಾ, ಎವಿಡೆನ್ಸ್, ಫ್ಯಾಕ್ಟ್ ಇಲ್ಲದೇನೆ ನಾವು ಆಡಳಿತ ನಡೆಸ್ಲಿಕ್ಕೆ ಹೋದರೆ ಅದು ಕೇಯಾಸ್ ಅಥವಾ ಅನಾರ್ಕಿ ಏನೇನೋ ಆಗಿಬಿಡುತ್ತೆ ಅಲ್ವಾ. ಅಲ್ಲಿ ಏನೇನೋ ನಡೀಲಿಕ್ಕೆ ಶುರುವಾಗುತ್ತೆ, ರ್ಯಾಂಡಮ್ ಆಗಿ ಏನೇನೋ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಗವರ್ನೆನ್ಸಿಗೆ ಡೇಟಾ ಬೇಕು, ಇನ್ಫಾರ್ಮೇಷನ್ ಬೇಕು. ಇವನ್ ಟುಡೇ ಈಗಲೂ ಸಹ ಗೌರ್ಮೆಂಟು ಬೇರೆ ಬೇರೆ ಸರ್ವೆಗಳನ್ನು ಕಂಡಕ್ಟ್ ಮಾಡುತ್ತೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇರಬಹುದು, NSS ಸರ್ವೆ ಇರಬಹುದು, ಸೆನ್ಸಸ್ ಇರಬಹುದು, ಇಕನಾಮಿಕ್ ಸರ್ವೆ ಇರಬಹುದು. ಸರ್ವೆ ಅನ್ನೋದು ಬಹಳ ಇಂಪಾರ್ಟೆಂಟ್. NGOಗಳು ಕಂಡಕ್ಟ್ ಮಾಡುತ್ತೆ ಅಲ್ವಾ. ಸೊ ಈ ಥರ ಮುಖ್ಯವಾಗಿ ಸರ್ವೆಗಳನ್ನು ನೋಡ್ತೀವಿ. ಆದರೆ ಅಂಥ ಅಫಿಷಿಯಲ್ ರೆಕಾರ್ಡ್ಸ್ನ ಲಿಮಿಟೇಷನ್ ಏನು? ಹಿಸ್ಟೋರಿಯನ್ಸ್ ಬಹಳ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂತಂದರೆ ಆ ರೆಕಾರ್ಡ್ಗಳಿಂದ ಗೌರ್ಮೆಂಟು ಯಾವ ಥರ ಥಿಂಕ್ ಮಾಡ್ತಾ ಇತ್ತು, ವಾಟ್ ದಿ ಗೌರ್ಮೆಂಟ್ ಥಾಟ್ ಅನ್ನೋದು ಗೊತ್ತಾಗುತ್ತೆ.
ಬಟ್ ದೇ ಡು ನಾಟ್ ಆಲ್ವೇಸ್ ಶೋ ವಾಟ್ ಆರ್ಡಿನರಿ ಪೀಪಲ್ ಫೆಲ್ಟ್. ಸಾಮಾನ್ಯ ಜನರು ಆ ಕಾಯ್ದೆಯನ್ನ, ಆ ರೂಲನ್ನು ಹೇಗೆ ಸ್ವೀಕರಿಸಿದ್ರು, ಅವರ ಅನಿಸಿಕೆ ಏನಿತ್ತು ಅಂತ ಗೊತ್ತಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಬ್ರಿಟಿಷ್ ರಿಪೋರ್ಟ್ ಬ್ರಿಟಿಷ್ ರಿಪೋರ್ಟ್ ಏನು ಹೇಳಬಹುದು? ಸಿಚುವೇಶನ್ ಇಸ್ ಅಂಡರ್ ಕಂಟ್ರೋಲ್. ಪರಿಸ್ಥಿತಿ ನಮ್ಮ ಕೈ ಮೀರಲಿಲ್ಲ, ಇದು ನಮ್ಮ ಹಿಡಿತದಲ್ಲೇ ಇದೆ ಅಂತ ಒಂದು ರಿಪೋರ್ಟ್ ಹೇಳಬಹುದು. ಬಟ್ ಇನ್ ರಿಯಾಲಿಟಿ ಪೀಪಲ್ ಮೈಟ್ ಬಿ ಪ್ರೊಟೆಸ್ಟಿಂಗ್. ಆದರೆ ಜನರು ಅದನ್ನು ವಿರೋಧಿಸ್ತಾ ಇರಬಹುದು, ಚಳುವಳಿಗಳನ್ನು ಮಾಡ್ತಾ ಇರಬಹುದು. ಅದಕ್ಕೋಸ್ಕರ ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ? ಬರೀ ಅಫಿಷಿಯಲ್ ರೆಕಾರ್ಡನ್ನು ಸ್ಟಡಿ ಮಾಡಿದರೆ ಸಾಕಾಗೋದಿಲ್ಲ. ಅದಕ್ಕೆ ಹಿಸ್ಟೋರಿಯನ್ಸ್ ಆಲ್ಸೋ ಸ್ಟಡಿ ಅದರ್ ಸೋರ್ಸಸ್. ಯಾವುದು? ಡೈರೀಸ್, ಲೆಟರ್ಸ್, ಆಟೋಬಯೋಗ್ರಫಿ, ನ್ಯೂಸ್ ಪೇಪರ್, ಟ್ರಾವೆಲ್ ಅಕೌಂಟ್ಸ್, ಲೋಕಲ್ ಸ್ಟೋರಿ, ಫೋಕ್ ಟ್ರೆಡಿಷನ್, ಇಷ್ಟೆಲ್ಲ ವಿಷಯಗಳನ್ನು ಸ್ಟಡಿ ಮಾಡ್ತಾರೆ. ಇದೆಲ್ಲ ಏನು ನಮ್ಗೆ ತಿಳಿಸುತ್ತೆ? ಈ ಸೋರ್ಸಸ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಯ್ಸಸ್ ಆಫ್ ಸೊಸೈಟಿ. ಸಮಾಜದ ಬೇರೆ ಬೇರೆ ಅಂಗಗಳು, ವಿಭಾಗಗಳು ಇದರ ಬಗ್ಗೆ ಯಾವ ಅಭಿಪ್ರಾಯವನ್ನು ಹೊಂದಿದ್ವು, ಪ್ರತಿಕ್ರಿಯೆ ಯಾವ ಥರ ಇತ್ತು ಅಂತ ತಿಳ್ಕೊಳ್ಳಿಕ್ಕೆ ಈ ಸೋರ್ಸ್ಗಳು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಹಿಸ್ಟ್ರಿ ಅಂತಂದರೆ ಫ್ಯಾಕ್ಟನ್ನು ಮೆಮೊರೈಸ್ ಮಾಡೋದಲ್ಲ, ಸೋರ್ಸನ್ನು ಕ್ವಶನ್ ಮಾಡೋದು, ಬಯಾಸ್ ಇದೆಯಾ ಅದರಲ್ಲಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಲ್ವಾ? ಪರ್ಸ್ಪೆಕ್ಟಿವ್, ಯಾವ ಪರ್ಸ್ಪೆಕ್ಟಿವಿಂದ ಇದು ನಮ್ಮ ನನಗೆ ಇದನ್ನು ಅಲ್ಲಿ ಕೊಡ್ತಾ ಇದ್ದಾರೆ, ಅಥವಾ ಯಾವ ಒಂದು ದೃಷ್ಟಿಕೋನದಿಂದ ಅವರು ಇದನ್ನು ಬರೆದಿದ್ದಾರೆ ನಾವು ನೋಡ್ಬೋದು. ಮತ್ತು ಇವೆಂಟ್ಗಳನ್ನು ಕನೆಕ್ಟ್ ಮಾಡೋದು, ಐಸೋಲೇಟ್ ಆಗಿ ನೋಡೋದಲ್ಲ ಹಿಸ್ಟ್ರಿಯನ್ನು, ಥರ ಕನೆಕ್ಷನ್, ಇಂಟರ್ ಕನೆಕ್ಟೆಡ್ ಸಬ್ಜೆಕ್ಟ್ ಅಂತ ಹೇಳ್ತೀವಲ್ವ, ಆ ಥರ. ಸೊ ದಿಸ್ ಚಾಪ್ಟರ್ ಏನು ಹೇಳುತ್ತೆ ನಮಗೆ? ಮಾಡರ್ನ್ ಇಂಡಿಯಾವನ್ನ ಯಾವ ಥರ ಸ್ಟಡಿ ಮಾಡ್ತಾರೆ ಅಂತ. ಸ್ಟಾರ್ಟಿಂಗ್ ಇನ್ನೊಂದು ಸಾರಿ ಬೇಕಿದ್ರೆ ನೋಡಿ, ಇಷ್ಟ ಆಗಿದ್ರೆ ಅಥವಾ ಏನಾದರೂ ಆಗುತ್ತಾ ಇದ್ದರೆ ಕಮೆಂಟ್ ಮಾಡಿ. ಏನೇ ಸಮಸ್ಯೆಗಳಾಗಿದ್ರು ಒಂದು ಸಾರಿ ಸ್ಟಾರ್ಟಿಂಗಿಂದ ಹೇಳಿಬಿಡ್ತೇನೆ ಏನು ಇಂಪಾರ್ಟೆಂಟ್ ಥೀಮ್ ಇರೋದು ಅಂತ. ಥೀಮ್ ಇರೋದು ಏನಂತಂದರೆ ಹೌ, ವೆನ್, ವ್ಯಾರ್ ಅನ್ನೋದ್ರ ಬಗ್ಗೆ. ಹೌ ಹೇಗೆ, ವೆನ್ ಯಾವಾಗ, ವ್ಯಾರ್ ಎಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಹಿಸ್ಟ್ರಿ ಅಂತಂದರೆ ಬರೀ ಡೇಟ್ಸ್ ಮಾತ್ರ ಅಲ್ಲ, ಒಂದು ಚೇಂಜಸ್ ಅಥವಾ ಕಂಟಿನ್ಯೂಟಿ, ಚೇಂಜ್, ಗ್ರ್ಯಾಜುವಲ್ ಟ್ರಾನ್ಸ್ಫಾರ್ಮೇಷನ್ ಇದೆಲ್ಲ ಇರುತ್ತೆ. ಬ್ರಿಟಿಷರ್ಸ್ ಒಂದೇ ದಿನದಿಂದ ರೂಲ್ ಸ್ಟಾರ್ಟ್ ಮಾಡಿಲ್ಲ, ಒಂದು ಗ್ರ್ಯಾಜುವಲ್ ಟ್ರಾನ್ಸ್ಫಾರ್ಮೇಷನ್, ಬೇರೆ ಬೇರೆ ಫೇಸ್ಗಳೆಲ್ಲದು ನಡೆಯುತ್ತೆ. ಯಾವ ಡೇಟ್ ಇಂಪಾರ್ಟೆಂಟು ಅನ್ನೋದು ನಾವು ಏನನ್ನ ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೇವೆ ಅನ್ನೋದ್ರ ಆಧಾರದ ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಹಿಸ್ಟ್ರಿ ಡಿಪೆಂಡ್ಸ್ ಆನ್ ಪರ್ಸ್ಪೆಕ್ಟಿವ್. ಹಿಸ್ಟೋರಿಯನ್ಸು ಹಿಸ್ಟ್ರಿಯನ್ನು ಬೇರೆ ಬೇರೆ ಥರ ಡಿವೈಡ್ ಮಾಡಿದ್ದಾರೆ. ಒಂದು ಮೆಥಡ್ ಏನು, ಜೇಮ್ಸ್ ಮಿಲ್ ಮಾಡಿರೋದು ಹಿಂದೂ, ಮುಸ್ಲಿಂ, ಬ್ರಿಟಿಷ್ ಅಂತ. ಆದರೆ ಅದು ಸರಿಯಾದ ಮೆಥಡ್ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಹಿಂದೂ ಅಂದ ತಕ್ಷಣ ಹಿಂದೂಗಳು ಮಾತ್ರ ಇರಲಿಲ್ಲ, ಮುಸ್ಲಿಂ ರೂಲಲ್ಲೂ ಸಹ ಬೇರೆ ಬೇರೆ ಹಿಂದೂ ಕಿಂಗ್ಡಮ್ಗಳಿತ್ತು, ಅದು ಬಯಾಸ್ಡ್. ಅದಾದಮೇಲೆ ರಿಲಿಜನ್ ಬೇಸ್ಡ್ ಅದರ ಪ್ರಾಬ್ಲಮ್ ಏನು ಅಂತ ನೋಡಿದ್ವಿ. ಇನ್ನೊಂದು ವಿಧಾನ ಯಾವುದು, ಹಿಸ್ಟ್ರಿಯನ್ನು ಡಿವೈಡ್ ಮಾಡೋದು ಏನ್ಷಿಯಂಟು, ಮೀಡಿವಲ್ಲು, ಮಾಡರ್ನು. ಅಲ್ಲೇನು ಸಮಸ್ಯೆ? ಮಾಡರ್ನ್ ಅಂತಂದರೆ ಯುರೋಪಿನ ಪ್ರಕಾರ ಅಥವಾ ಅಲ್ಲೆಲ್ಲ ನೋಡಿದರೆ ಡೆಮೋಕ್ರಸಿ, ಲಿಬರ್ಟಿ, ಈಕ್ವಾಲಿಟಿ ಎಲ್ಲ ಇರಬೇಕು, ಸೈಂಟಿಫಿಕ್ ಪ್ರೋಗ್ರೆಸ್ ಇರಬೇಕು. ಆದರೆ ಇಂಡಿಯಾ ಬ್ರಿಟಿಷ್ ರೂಲ್ ಸಂದರ್ಭದಲ್ಲಿ ಹೇಗಿತ್ತು? ಫ್ರೀಡಮ್ ಇರಲಿಲ್ಲ, ಎಕಾನಮಿ ಎಕ್ಸ್ಪ್ಲಾಯ್ಟ್ ಆಗ್ತಾ ಇತ್ತು, ರಿಸೋರ್ಸ್ಗಳನ್ನು ಲೂಟಿ ಮಾಡ್ತಾ ಇದ್ರು. ಸೊ ಅದಕ್ಕಿಂತ ಈಗ ಯಾವ ಟರ್ಮ್ ಹೇಳ್ತಾರೆ? ಕಲೋನಿಯಲ್ ಪೀರಿಯಡ್. ಅದರಲ್ಲಿ ಪೊಲಿಟಿಕಲ್ ಡಾಮಿನೇಷನ್ ಇತ್ತು, ಎಕನಾಮಿಕ್ ಕಂಟ್ರೋಲ್ ಮಾಡ್ತಾ ಇದ್ರು ಬ್ರಿಟಿಷರು, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಆಯಿತು, ಕಲ್ಚರಲ್ ಇನ್ಫ್ಲುಯೆನ್ಸ್ ಆಗುತ್ತೆ. ಹಾಗಾದರೆ ಕಲೋನಿಯಲಿಸಮ್ ಅಂತಂದ್ರೆ ಏನು? ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಯನ್ನು ಕಾಂಕರ್ ಮಾಡೋದು, ಅದರ ಎಕಾನಮಿಯನ್ನು ಕಂಟ್ರೋಲ್ ಮಾಡೋದು, ಸೊಸೈಟಿ ಬದಲಾವಣೆ ಆಗುತ್ತೆ, ಕಲ್ಚರ್ ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಬ್ರಿಟಿಷ್ ಪಾಲಿಸಿಗಳಿಂದ ಮುಖ್ಯವಾಗಿ ರೆವೆನ್ಯೂ ಎಕ್ಸ್ಟ್ರಾಕ್ಷನ್ ಮಾಡಿದ್ರು, ಕಲ್ಟಿವೇಷನ್ನು, ಹೀಗೆ ಎಲ್ಲದರ ಮೇಲೆ ಪ್ರಭಾವ ಬೀರ್ತಾ ಹೋದರು. ಅಂದರೆ ಹಿಸ್ಟ್ರಿ ಅಂತಂದರೆ ಎಲ್ರಿಗೂ ಒಂದೇ ಎಕ್ಸ್ಪೀರಿಯನ್ಸ್ ಆಗ್ತಾ ಇರಲ್ಲ. ಎಲೀಟ್ ಪೀಪಲ್ಗಳಿಗೆ ಬೆನಿಫಿಟ್ ಆಗ್ತಾ ಇರಬಹುದು, ಪೀಸೆಂಟ್ಗಳು ಕಷ್ಟಪಡ್ತಾ ಇರ್ತಾರೆ, ಟ್ರೇಡರ್ಸು ಅಡಾಪ್ಟ್ ಮಾಡ್ಕೊಳ್ತಾರೆ, ಕೆಲವರು ದಂಗೆ ಹೇಳ್ತಾರೆ. ಹಾಗಾದರೆ ಇದನ್ನೆಲ್ಲ ಎಲ್ಲಿಂದ ತಿಳ್ಕೊಳ್ತೇವೆ ನಾವು? ಸೋರ್ಸ್ ಏನು ನಮಗೆ ಅಂತಂದರೆ, ಒಂದು ಅಫಿಷಿಯಲ್ ರೆಕಾರ್ಡ್ಸ್ಗಳು, ಬ್ರಿಟಿಷರ್ಸು ಎಲ್ಲವನ್ನ ರೆಕಾರ್ಡ್ ಮಾಡಿಟ್ಟಿದ್ದಾರೆ, ಆರ್ಡರ್ಸು, ಪಾಲಿಸಿ, ರಿಪೋರ್ಟು, ಲೆಟರ್ಸು, ಸರ್ವೆ, ಮೆಮೊ ಎಲ್ಲ. ಮತ್ತು ಅದಕ್ಕೋಸ್ಕರ ಆರ್ಕೈವ್ಸು, ರೆಕಾರ್ಡ್ ರೂಮ್ಸು, ಮ್ಯೂಸಿಯಂಗಳನ್ನು ಸಹ ಕ್ರಿಯೇಟ್ ಮಾಡಿದ್ರು. ಅಲ್ಲಿಂದ ನಮಗೆ ಜಾಸ್ತಿ ಡೇಟಾ ಸಿಗುತ್ತೆ. ಸರ್ವೆಗಳಿಂದ ನಮಗೆ ಮುಖ್ಯವಾಗಿ ರೆವೆನ್ಯೂ, ಲ್ಯಾಂಡ್, ಬಾಟಾನಿಕಲ್ ಸರ್ವೆ ಎಲ್ಲ ನಮಗೆ ಬಹಳ ದೊಡ್ಡ ಪ್ರಮಾಣದ ಡೇಟಾ ಕೊಡುತ್ತೆ. ಸೆನ್ಸಸ್ ಅಂತಂದರೆ ಪಾಪ್ಯುಲೇಷನ್ನು, ಇಡೀ ಡೆಮೋಗ್ರಫಿ ಅಂತ ಕರಿತೇವಲ್ವ, ಜನಸಂಖ್ಯೆಯ ಬಗ್ಗೆ ಎಲ್ಲ ಮಾಹಿತಿ ಅದರಿಂದ ಸಿಗುತ್ತೆ. ಸೊ ನಾಲೆಜ್ ಇಸ್ ಪವರ್. ನಾಲೆಜ್ ಇದ್ದರೆ
ಪವರ್ ಹೇಗೆ ಸಿಗುತ್ತೆ? ಟು ರೂಲ್ ಅ ಕಂಟ್ರಿ ಫಸ್ಟ್ ನೋ ದ ಕಂಟ್ರಿ. ನೆಕ್ಸ್ಟು ಇರೋದು ಸರ್ವೆಗಳನ್ನು ಮಾಡ್ತಾರೆ. ಸರ್ವೆಗಳನ್ನು ಮಾಡಿಕೊಂಡು ಲ್ಯಾಂಡ್, ಪೀಪಲ್, ಎಕಾನಮಿ, ಅಗ್ರಿಕಲ್ಚರ್, ಸೊಸೈಟಿ ಎಲ್ಲದರ ಬಗ್ಗೆ ತಿಳ್ಕೊಳ್ತಾರೆ. ಡೇಟಾ ಇಲ್ಲದೆ ಆಡಳಿತ ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಲಿಮಿಟೇಷನ್ ಇನ್ನು ಆ ರೆಕಾರ್ಡ್ಗಳದ್ದು ಬರೀ ಗೌರ್ಮೆಂಟ್ ಬಗ್ಗೆ ತಿಳಿಸ್ತಾ ಇರುತ್ತೆ. ಸಾಮಾನ್ಯ ಜನರು ಏನನ್ನು ಅನುಭವಿಸ್ತಾ ಇದ್ರು ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ, ಬಯೋಗ್ರಫಿ, ಆಟೋಬಯೋಗ್ರಫಿ, ಲೆಟರ್ಸು, ಡೈರೀಸು, ನ್ಯೂಸ್ ಪೇಪರು, ಲೋಕಲ್ ಸ್ಟೋರಿ, ಫೋಕ್ ಎಲ್ಲವನ್ನು ಸ್ಟಡಿ ಮಾಡ್ತಾರೆ. ಟ್ರಾವೆಲ್ ಅಕೌಂಟ್ಸ್. ಹಿಸ್ಟ್ರಿ ಅಂತಂದರೆ ಫ್ಯಾಕ್ಟ್ಗಳನ್ನು ಮೆಮೊರೈಸ್ ಮಾಡೋದಿಲ್ಲ, ಸೋರ್ಸನ್ನು ಕ್ವಶನ್ ಮಾಡೋದು, ಬಯಾಸ್ನೆಸ್ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋದು, ಪರ್ಸ್ಪೆಕ್ಟಿವ್, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಂದ ನೋಡೋದು, ಇವೆಂಟ್ಗಳನ್ನು ಕನೆಕ್ಟ್ ಮಾಡೋದು. ಇದರ ಬಗ್ಗೆ ಮೊದಲನೇ ಚಾಪ್ಟರ್ನಲ್ಲಿ ಇಷ್ಟು ಮಾಹಿತಿ ಕೊಡ್ತಾರೆ. ಇದು ನಿಮಗೆ ಒಂಥರ ಫೌಂಡೇಶನ್ ಥರ. ಮುಂದೆ ಬ್ರಿಟಿಷ್ ಕಾಂಕ್ವೆಸ್ಟು, ರಿವೋಲ್ಟ್ಗಳು, ಎಕನಾಮಿಕ್ ಪಾಲಿಸಿ, ನ್ಯಾಷನಲ್ ಮೂವ್ಮೆಂಟು, ಅವಾಗೆಲ್ಲ ನಮಗೆ ಬೇರೆ ಬೇರೆ ಬುಕ್ಸ್ಗಳ ಹೆಸರು ಬರುತ್ತೆ. ಬ್ರಿಟಿಷ್ ಗವರ್ನರ್ ಜನರಲ್ಗಳ ಬಗ್ಗೆ ಬರುತ್ತೆ. ಹಾಗೆ ಅದನ್ನೆಲ್ಲ ನಾವು ನಿಧಾನವಾಗಿ ನೋಡ್ತಾ ಹೋಗೋಣ. ಓಕೆನಾ? ಎಸ್, ಈ ಚಾಪ್ಟರ್ನಲ್ಲಿ NCERT ಓದಿ ಒಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾದ್ರೆ ಇಷ್ಟು ಇಲ್ಲಿ ಸೈಡಲ್ಲಿ ಬಾಕ್ಸ್ ಅಂತ ಇರ್ತಾವಲ್ವ, ಆ ಬಾಕ್ಸಲ್ಲಿ ಇರೋದನ್ನು, ಆ ವ್ಯಕ್ತಿಗಳ ಇಮೇಜ್ ಏನಾದರೂ ನೋಡಿ ಇದ್ದಾರೆ, ಹೇಗೆ ಏನು ಕೊಟ್ಟಿದ್ದಾರೆ. ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ 1920 ಬರುತ್ತೆ. ಕಸ್ಟರ್ಡ್ ಆ್ಯಪಲ್ ಪ್ಲಾಂಟ್, ಬೊಟಾನಿಕಲ್ ಗಾರ್ಡನ್ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ, ಓದಿ. ಆವಾಗ ಬೋರ್ ಆದಾಗ ಇಂಥ ಚಾಪ್ಟರ್ಗಳನ್ನ ನೋಡಿ ನೀವು ಒಂದ್ಸಾರಿ. ಇದನ್ನು ನೋಡೇ ಬೋರ್ ಆದರೆ ಬೇರೆದನ್ನಾದರೂ ಓದಿ, ಬೇರೆದು ಓದಿ ಬೋರ್ ಆದಾಗ ಇದನ್ನು ನೋಡಿ. ಫಿಸಿಕಲ್ ಬುಕ್ ಇದ್ದರೆ ಒಳ್ಳೆಯದು, ಅದಿಲ್ಲ ಅಂತಂದರೆ PDF ಆದರೂ ರೆಫರ್ ಮಾಡಬಹುದು. ಎಸ್, ಸ್ಟಾಪ್ ಮಾಡ್ತಾ ಇದ್ದೇನೆ. ಮುಂದಿನ ಚಾಪ್ಟರ್ನಲ್ಲಿ ಮತ್ತೆ ಮೀಟ್ ಆಗೋದು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ.